ಚಿತ್ರವನ್ನ ಈ ಊರಿನಲ್ಲಿ ನಾವು ನೋಡಬಹುದು. ಲೈವ್ ಆಗಲ್ಲ ಇದೆ, ಕನೆಕ್ಷನ್ ಇದು ನೆಟ್ವರ್ಕ್ ಡಾಟಾ ಇದು ಮಾಡು, ಆನ್ ಅದ ಇಲ್ಲಿ ಸ್ವಲ್ಪ ಕಡಿಮೆ ಉಂಟು. ಕನ್ನಡ ನಾಡಿನ ಬಹುದೊಡ್ಡ ಪವಿತ್ರವಾದಂಥ ಕ್ಷೇತ್ರ ಮರುತೂರಿನಲ್ಲಿ ಬಂದಿದ್ದೇವೆ. ಮರುತೂರು ಗ್ರಾಮದ ಈಶ್ವರ ಗುಡಿಯಲ್ಲಿ ನಾವಿದ್ದೇವೆ. ಈಶ್ವರ ಗುಡಿ ಬಹಳ ಕಲಾತ್ಮಕವಾದಂಥ ಗುಡಿಯಾಗಿದೆ. ಈ ದೇವಾಲಯದಲ್ಲಿ ಇರುವಂತಹ ಭವ್ಯವಾದಂಥ ಮೂರ್ತಿ ಮಳೆಗಾಲದಲ್ಲಿ ಒಂದಿಷ್ಟು ಸೋರ್ತದೆ. ಈ ದೇವಾಲಯ ಜಲಾಭಿಷೇಕ, ಭಗವಂತನಿಗೆ ಜಲಾಭಿಷೇಕನೇ ಆಗ್ತದೆ ಒಳಗಡೆ ಗರ್ಭಗುಡಿ ಒಳಗೆ. ಇಲ್ಲಿ ಗಜಲಕ್ಷ್ಮಿ ಇದೆ, ದ್ವಾರ ಪಟ್ಟಿಕೆಗಳಿವೆ. ಅಷ್ಟೇನು ಅಲಂಕಾರಿಕವಲ್ಲದಿದ್ದರೂ ಸಹಿತ ಬಹಳ ಅದ್ಭುತವಾದಂತಹ ಒಂದಿಷ್ಟು ಕಲೆಯನ್ನ ಜೋಡಿಸಿ ಈ ದ್ವಾರ ಪಟ್ಟಿಕೆಗಳನ್ನ ಚಿತ್ರಿಸಿದ್ದಾರೆ. ಇನ್ನೊಂದು ಇದು ಸಹಿತ ಸರಳವಾದಂತ ಒಂದು ದ್ವಾರ ಇದು. ಆಮೇಲೆ ಗಣೇಶನ ವಿಗ್ರಹವನ್ನು ನಾವು ನೋಡಬಹುದು. ಇಲ್ಲಿ 4 ಕಂಬಗಳಿರುವಂತಹ ಒಂದು ಮುಖಮಂಟಪ, ಮತ್ತ ಈ ಕಡೆ ಇಲ್ಲೊಂದು ಲಿಂಗ ಇದೆ, ಇಲ್ಲೊಂದು ಲಿಂಗ ಇದೆ, ಎಡಬಲ ಲಿಂಗಗಳು. ಮತ್ತು ಇದು ಒಂದು ದೇವಾಲಯ ತ್ರೈಲಿಂಗೇಶ್ವರ ಅನ್ನುವಂತಹ ರೀತಿಯಾಗಿ ಇದೆ. ಒಳ್ಳೆಯ ಒಂದು ದೇವಾಲಯ. ಇದು ಒಂದಿಷ್ಟು ಸುರಕ್ಷಿತವಾಗಿದೆ, ಒಂದಿಷ್ಟು ಮಂಟಪ ಸುರಕ್ಷಿತವಾಗಿದೆ, ಗರ್ಭಗುಡಿಯಲ್ಲಿ ಒಂದಿಷ್ಟು ಸೋರ್ತಾ ಇದೆ. ಆದರೂ ಪರವಾಗಿಲ್ಲ, ಸಾರ್ವಜನಿಕರು ಇದು ಯಥಾಸ್ಥಿತಿಯನ್ನ ಕಾಪಾಡಿದ್ದಾರೆ. ಒಂದಿಷ್ಟು ಬಣ್ಣವನ್ನ ಹಚ್ಚಿದ್ದಾರೆ, ಸುಣ್ಣ ಒಂದಿಷ್ಟು ಪೇಂಟ್ ಹಚ್ಚಿದ್ದಾರೆ. ಈ ಪೇಂಟ್ ಅನ್ನ ಹಚ್ಚಬಾರದು ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಕಲೆ, ಯಾವುದೇ ಸ್ಮಾರಕ ಯಥಾಸ್ಥಿತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಇಂತಹ ಗುಡಿ ಈ ಕಡೆ ಬಂದಾಗೆ ಇಲ್ಲೊಂದು ಗುಡಿ ಕಾಣುತ್ತದೆ, ಮತ್ತು ಇಲ್ಲೊಂದು ಗರ್ಭಗುಡಿ ಇದೆ, ಲಿಂಗ ಇದೆ, ಮತ್ತು ನಾಗ ದೇವತೆಯ ಶಿಲ್ಪವು ಇಲ್ಲಿದೆ. ಇಲ್ಲಿ 2 ಕಂಬಗಳು ನೋಡಬಹುದು, ಸಾಧಾರಣವಾದಂಥ ಕಂಬಗಳು. ಇಲ್ಲಿ ಈ 4 ಕಂಬಗಳು ಒಂದಿಷ್ಟು ಅಲಂಕಾರಿಕವಾಗಿವೆ ಕಂಬಗಳು. ಮೇಲ್ಛಾವಣಿಯಲ್ಲಿ ಯಾವುದೇ ತರಹದ ಒಂದು ಶಿಲ್ಪವೂ ಇಲ್ಲ. ಒಂದು ಚಕ್ರಪಟ್ಟಿ ಬಿಟ್ರೆ ಇಲ್ಲಿ ಯಾವುದೇ ಶಿಲ್ಪಗಳು ಇಲ್ಲ. ಈ ಕಡೆ ಬಂದರೆ ಇಲ್ಲೊಂದಿಷ್ಟು ದ್ವಾರ ಪಟ್ಟಿಕೆಗಳು ಅಲಂಕಾರಿಕವಾಗಿವೆ. ದ್ವಾರ ಪಟ್ಟಿಕೆಗಳು ಇಲ್ಲಿ ಈ ಗರ್ಭಗುಡಿ ಗಜಲಕ್ಷ್ಮಿ ಇದೆ. ಕೆಳಗಡೆ ದ್ವಾರಪಾಲಕರು ಇದ್ದಾರೆ. ದ್ವಾರದಲ್ಲಿ ದ್ವಾರಪಾಲಕರು, ಎಡಬಲ ದ್ವಾರಪಾಲಕರಿದ್ದಾರೆ. ಇದೊಂದು ಸಾಧಾರಣವಾದಂಥ ಲಿಂಗ ಇದೆ, ಸಾಧಾರಣವಾದಂಥ ಲಿಂಗ. ಇಂತಹ ವಾಸ್ತುಶಿಲ್ಪವುಳ್ಳಂತ ಇಲ್ಲೊಂದು ನಾಗಕಂಠವನ್ನ ನಾವು, ನಾಗ ದೇವತೆಯನ್ನ ಶಿಲ್ಪವನ್ನು ನಾವು ನೋಡಬಹುದು. ನಾಗ ಶಿಲ್ಪವನ್ನು, ನಾಗ ದೇವತೆ ಬಹುತೇಕ ಗ್ರಾಮಗಳಲ್ಲಿ ನಾಗ ದೇವರುಗಳ ಮೂರ್ತಿಗಳನ್ನು ನಾವು ನೋಡಬಹುದು. ಇಂತಹ ಅದ್ಭುತವಾದಂಥದ್ದು ಕಲೆ ಮತ್ತು ವಾಸ್ತುಶಿಲ್ಪ ಇರುವಂತಹ ಈ ಈಶ್ವರ ಗುಡಿಯಲ್ಲಿ, ನಾವು ಮರುತೂರಿನ ಈಶ್ವರ ಗುಡಿಯಲ್ಲಿ ಇದ್ದೇವೆ. ಮರುತೂರು ಅನ್ನುವಂಥದ್ದು ವಿಜ್ಞಾನೇಶ್ವರನ ಮಿತಾಕ್ಷರ ಗ್ರಂಥವನ್ನ ಇದೇ ಊರಿನಲ್ಲಿ ಇದ್ದುಕೊಂಡು ಮಿತಾಕ್ಷರ ಗ್ರಂಥವನ್ನು ಬರೆದು ವಿಜ್ಞಾನೇಶ್ವರು, ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯರ ಕಾಲದಲ್ಲಿ ಅವರು ಈ ಊರಿನಲ್ಲಿ ಇದ್ದುಕೊಂಡು ಈ ನ್ಯಾಯಶಾಸ್ತ್ರ ಏನು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಪೆನಲ್ ಕೋಡ್ ಅಂತ ನಾವು ಇವತ್ತೇನು ಹೇಳ್ತೀವಿ, ಅದು ಆಗಲೇ ವಿಜ್ಞಾನೇಶ್ವರರು ಈ ಮಿತಾಕ್ಷರ ಗ್ರಂಥದಲ್ಲಿ ಅನೇಕ ಕಾನೂನುಗಳನ್ನ ರಚನೆ ಮಾಡಿದಂಥ ಊರಿನಲ್ಲಿ ನಾವಿದ್ದೇವೆ. ಮರುತೂರು ಗ್ರಾಮ ಈಶ್ವರ ಗುಡಿಯಲ್ಲಿ ಇದ್ದೇವೆ. ಈ ಈಶ್ವರ ಗುಡಿಯಲ್ಲಿ ಇನ್ನಷ್ಟು ದೇವಾನುದೇವತೆಗಳ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು. ಅನೇಕ ದೇವರುಗಳನ್ನ, ಮೂರ್ತಿಗಳನ್ನ ಇಲ್ಲಿ ನಾವು ನೋಡಬಹುದು. ಈ ರೀತಿಯಾದಂತಹ ದೇವರುಗಳು, ಸಪ್ತ ಮಾತೃಕೆಯರಿರ್ಬೋದು, ಆಮೇಲೆ ಸಪ್ತ ಋಷಿಗಳಿರ್ಬೋದು, ಆಮೇಲೆ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಅನೇಕ ಮೂರ್ತಿಗಳು ಸಹಿತ ಇಲ್ಲಿ ನಾವು ಕಾಣಬಹುದು. ಇಂತಹ ದೇವಾಲಯದಲ್ಲಿ ನಾವು ನೋಡಿ ಬಹಳ ಖುಷಿ ಆಯಿತು. ಇಂತಹ ಸಾರ್ವಜನಿಕರು ಸಹಿತ ದೇವಾಲಯದ ರಕ್ಷಣೆ ಮಾಡಿದ್ದಾರೆ ಮತ್ತು ಅಭಿಷೇಕ ಮಾಡ್ತಾರೆ ಪ್ರತಿ ತಿಂಗಳ ಅನ್ನುವಂಥ ಒಂದು ಕಮಿಟಿ ಮಾಡಿಕೊಂಡು ಈ ಪ್ರಾಚೀನ ಸ್ಮಾರಕಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು, ಮರುತೂರಿನ ಗ್ರಾಮಸ್ಥರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಆ ಈಶ್ವರ ಗುಡಿಯದು ಸಹಿತ ಅದೇ ರೀತಿ ನಾವು ಮಾಡ್ಬೇಕು. ಹಾಳ್ಬಿದ್ದಂತ ಈಶ್ವರ ಗುಡಿ ಹಾಗೆ ಅಲ್ಲಿ ಪಂಚಲಿಂಗೇಶ್ವರ ಗುಡಿ, ಹಾಗೆ ಈಶ್ವರ ಗುಡಿ ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿಯಾದಂಥ ಈ ಊರಿನಲ್ಲಿರುವಂತಹ ಅನೇಕ ದೇವಾಲಯಗಳು ಇವೆ, ಸ್ಮಾರಕಗಳಿವೆ. ಯಥಾಸ್ಥಿತಿಯನ್ನು ಕಾಪಾಡಬೇಕಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.